ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆದಾಗಿನಿಂದಲೂ ಕೂಡ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ವರದಿಯನ್ನ ನಿಮ್ಮ ಮುಂದೆ ಇಡ್ತಲೇ ಬಂದಿದೆ. ಈ ಕುರಿತು ಏನೆಲ್ಲ ಬೆಳವಣಿಗೆ ಆಯಿತು, ಏನಾಗಬಹುದು ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸಿತ್ತಲ್ಲ, ಅದೆಲ್ಲವೂ ಕೂಡ ಈಗ ನಿಜವಾಗ್ತಾ ಇದೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಸತ್ಯವಾಯಿತು ರಿಪಬ್ಲಿಕ್ ಕನ್ನಡ ತನಿಖಾ ವರದಿ. ರೇಣುಕಾಸ್ವಾಮಿ ಕೊಲೆಗೆ ಪವನ್ ಮಾಸ್ಟರ್ ಮೈಂಡ್. ಯಾವುದೇ ಊಹಾಪೋಹ ಅಲ್ಲ ಅನ್ನೋದು ಮತ್ತೊಮ್ಮೆ ಸಾಕ್ಷಿಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡ್ತಾ ಇದೆ. ಅದು ಅಂತೆ ಕಂತೆಗಳ ವರದಿಯಲ್ಲ, ತನಿಖಾಧಿಕಾರಿಗಳ ವರದಿಯನ್ನು ಆಧರಿಸಿ ಜನರಿಗೆ ನಿಖರ ಮಾಹಿತಿಯನ್ನ ಕೊಡ್ತಾ ಇದೆ. ಇದೀಗ ಇದೇ ರೀತಿ ಈ ಹಿಂದೆ ವರದಿ ಮಾಡಿದ್ದ ವರದಿಯೊಂದಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿದ ಮಾಹಿತಿ ಕೂಡ ಮನೆ ಕೆಲಸದಾತ ಪವನ್ ಅವನ ಪ್ಲಾನ್ಗೆ ದರ್ಶನ್ ಒಪ್ಪಿಗೆ ನೀಡಿದ್ರು. ದರ್ಶನ್ ಸಮ್ಮತಿ ಮೇರೆಗೆ A4 ಆರೋಪಿ ರಾಘವೇಂದ್ರ ಜೊತೆಗೂಡಿ ಪವನ್ ಕಿಡ್ನಾಪ್ ಮಾಡಿ ಕೊಲೆ ಮಾಡಲು ಚರ್ಚೆ ಮಾಡಿದ್ದಂತೆ. ನಂತರ A6 ಆರೋಪಿ ಜಗದೀಶ್ ಹಾಗೂ A7 ಆರೋಪಿ ಅನುಕುಮಾರ್ ಜೊತೆ ಕಿಡ್ನಾಪ್ ಮಾಡಲು ಚರ್ಚೆ ನಡೆಸಿದ್ದಂತೆ. ಅನುಕುಮಾರ್ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸುವಾಗ ಕಾಮಾಕ್ಷಿಪಾಳ್ಯ ಪೊಲೀಸರು ಸ್ಫೋಟಕ ಮಾಹಿತಿ ನೀಡಿದ್ದು, ರೇಣುಕಾಸ್ವಾಮಿ ಕಿಡ್ನಾಪ್ ಹಿಂದೆ ರೋಚಕ ಪ್ಲಾನ್ ಅನ್ನ ಬಿಚ್ಚಿಟ್ಟಿದ್ದಾರೆ. ಇಡೀ ಕೇಸ್ನಲ್ಲಿ ಪವನ್ನದ್ದು ಕೂಡ ಬಹುಮುಖ್ಯ ಪಾತ್ರವಾಗಿದೆ. ಇನ್ಸ್ಟಾಗ್ರಾಂನಲ್ಲಿ ಪವಿತ್ರ ಗೌಡ ಹೆಸರಲ್ಲಿ ಪವನ್ ರೇಣುಕಾಸ್ವಾಮಿ ಜೊತೆ ಚಾಟಿಂಗ್ ಮಾಡಿದ್ದಂತೆ. ನಾನು ಪವಿತ್ರ ಗೌಡ, ಇದು ನನ್ನದೇ ಫೋನ್ ನಂಬರ್ ಅಂತ ಆರೋಪಿ ಪವನ್ ಹೇಳಿಕೊಂಡಿದ್ದಂತೆ. ಬಳಿಕ ಪವಿತ್ರ ಗೌಡ ಹೆಸರಲ್ಲಿ ಚಾಟ್ ಮಾಡಿ ಆತನನ್ನ ಬೆಂಗಳೂರಿಗೆ ಕರೆತರಲು ನಾಗರಾಜ್ ಕ್ರೈಮ್ ಬ್ಯೂರೋ ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ, ಮತ್ತೊಂದು ಕಡೆ FSL ರಿಪೋರ್ಟ್, ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರಲ್ಲ ಪೊಲೀಸರು, ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಇದು ಆಕಸ್ಮಿಕ ಕೊಲೆಯಲ್ಲ, ಪ್ರೀ ಪ್ಲಾನ್ಡ್ ಕೊಲೆ ಅಂತ. ಈಗ ತಾನೇ ಒಂದು ವರದಿಯನ್ನ ಗಮನಿಸ್ತಾ ಇದ್ವಿ ನಾವು. ಪವಿತ್ರ ಗೌಡ ಅವರ ಹೆಸರಲ್ಲಿ ಪವನ್ ರೇಣುಕಾಸ್ವಾಮಿ ಜೊತೆಗೆ ಚಾಟ್ ಮಾಡ್ತಾ ಇದ್ದ ಅಂತ, ಅಂದ್ರೆ ಪ್ರವೋಕ್ ಮಾಡಿದ್ರು ಅನ್ನುವಂತಹ ವಿಚಾರ ಕೂಡ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದು ಕೂಡ ಇದೇ ರೀತಿಯ ಪ್ಲಾನ್ ಅಲ್ಲೇ. ಪವಿತ್ರ ಗೌಡ ಅಂತ ಹೆಸರು ಹೇಳ್ಕೊಂಡು ಆತನಿಗೆ ಒಂದು ಲೊಕೇಶನ್ ಶೇರ್ ಆಗುತ್ತೆ, ಆ ನಂತರ ಆತನನ್ನ ಕರೆಸ್ಕೊಂಡು ಬರಲಾಗುತ್ತೆ, ಕಿಡ್ನಾಪ್ ಆಗುತ್ತೆ, ಪಟ್ಟಣಗೆರೆ ಶೆಟ್ಗೆ ಕರೆ ತಂದು ಮನಸೋ ಇಚ್ಛೆ ಹಲ್ಲೆ ಮಾಡಿದಲೇ ಕರೆಂಟ್ ಶಾಕ್ ಕೊಟ್ಟು ಆತನನ್ನ ಎಷ್ಟು ಭೀಕರವಾಗಿ ಕೊಲೆ ಮಾಡಿದ್ದಾರೆ ಈ ಡಿ ಗ್ಯಾಂಗ್ನವರು ಅನ್ನುವಂತಹ ವಿಚಾರ ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿತ್ತು. ಎಲ್ಲರಿಗೊಂದು ಪ್ರಶ್ನೆ ಇತ್ತು, ರೇಣುಕಾಸ್ವಾಮಿ ಹೇಗಪ್ಪ ನಂಬಿ ಬಂದ, ಯಾರನ್ನ ನಂಬಿ ಬಂದ ಅನ್ನುವಂತಹ ಪ್ರಶ್ನೆಗೆ ಪವಿತ್ರ ಗೌಡ ಅವರ ಹೆಸರಲ್ಲಿ ಆತನಿಗೆ ಮೆಸೇಜ್ ಮಾಡಲಾಗಿತ್ತು, ಲೊಕೇಶನ್ ಶೇರ್ ಮಾಡಲಾಗಿತ್ತು, ಬಾ ಮೀಟ್ ಮಾಡೋಣ ಅಂತ ಕರೆಯಲಾಗಿತ್ತು. ಹಾಗಾಗಿ ರೇಣುಕಾಸ್ವಾಮಿ ಬಂದ ಅಂತ ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರೇಣುಕಾಸ್ವಾಮಿಗೆ ಬುದ್ಧಿ ಕಲಿಸಲು ಪವನ್ ಪ್ಲಾನ್. ಲಿಪ್ಸ್ಟಿಕ್ ರಾಣಿಯ ಹೆಸರಲ್ಲಿ ಲೊಕೇಶನ್ ಶೇರ್. ರೇಣುಕಾಸ್ವಾಮಿಯಿಂದ ಅಶ್ಲೀಲ ಮೆಸೇಜ್ ನೋಡಿದ ಬಳಿಕ ಸಿಡಿಮಿಡಿಯಾದ ಪವಿತ್ರ ಗೌಡಳನ್ನ ಸಮಾಧಾನ ಪಡಿಸಲು ಆಕೆಯ ಟೀಮ್ ಯತ್ನಿಸಿತ್ತು. ಇದಕ್ಕೆ ಪ್ಲಾನ್ ಮಾಡಿದ್ದ ಪವಿತ್ರ ಆಪ್ತ ಪವನ್ ಆಕೆಯ ಹೆಸರಲ್ಲಿ ರೇಣುಕಾಗೆ ಲೊಕೇಶನ್ ಶೇರ್ ಮಾಡಲಾಗಿತ್ತು. ಪವಿತ್ರ ಗೌಡ ಹೆಸರಲ್ಲಿ ರೇಣುಕಾಸ್ವಾಮಿಗೆ ಪವನ್ ಲೊಕೇಶನ್ ಶೇರ್ ಮಾಡಿದ್ದ. ವಾಟ್ಸ್ಆಪ್ನಲ್ಲಿ ಲೊಕೇಶನ್ ಶೇರ್ ಮಾಡಿ ಭೇಟಿ ಬಗ್ಗೆ ಚರ್ಚೆ ಕೂಡ ಮಾಡಿದ್ದನೆಂಬುದು ತಿಳಿದು ಬಂದಿದೆ. ನಂತರ ಆ ಲೊಕೇಶನ್ A8 ಆರೋಪಿ ರಾಘವೇಂದ್ರನಿಗೆ ರವಾನಿಸಲಾಯಿತು. ಬಳಿಕ 3 ಆರೋಪಿಗಳು ಪ್ಲಾನ್ ಮಾಡಿಕೊಂಡು ರೇಣುಕಾಸ್ವಾಮಿಯನ್ನ ಹಿಂಬಾಲಿಸಿದರು. ರಾಘವೇಂದ್ರ, ಜಗದೀಶ್ ಹಾಗೂ ಅನುಕುಮಾರ್ ರೇಣುಕಾಸ್ವಾಮಿಯನ್ನ ಫಾಲೋ ಮಾಡಿದ್ರು. ಬಳಿಕ ಬಾಲಾಜಿ ಬಾರ್ ಬಳಿ ಕಿಡ್ನಾಪ್ ಮಾಡಿ ಆಟೋದಲ್ಲಿ ಕರೆದುಕೊಂಡು ಬಂದಿದ್ರು. ನಂತರ ಇಟಿಯೋಸ್ ಕಾರ್ನಲ್ಲಿ ಬೆಂಗಳೂರಿಗೆ ಕರೆತಂದಿದ್ರು. A8 ಆರೋಪಿ ರವಿಶಂಕರ್ ಕಾರಲ್ಲಿ ಕಿಡ್ನಾಪ್ ಮಾಡಿ ಎಸ್ಕೇಪ್ ಆಗಿದ್ರು. ಅಲ್ಲಿಂದ ಬೆಂಗಳೂರಿಗೆ ಕರೆತಂದು ಶೆಡ್ನಲ್ಲಿ ಲಾಕ್ ಮಾಡಿದ್ರು. ಇದೀಗ ಲೊಕೇಶನ್ ಶೇರ್ ಮಾಡಿದ ಮಾಹಿತಿಯನ್ನ ಹಿಡಿದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ನೋಡಿ, ಲಿಪ್ಸ್ಟಿಕ್ ರಾಣಿಯ ಹೆಸರಲ್ಲಿ ರೇಣುಕಾಸ್ವಾಮಿಗೆ ಒಂದು ಲೊಕೇಶನ್ ಶೇರ್ ಆಗುತ್ತೆ, ಆತನನ್ನ ಕರೆ ತರಲಾಗುತ್ತೆ. ಪ್ರಮುಖವಾಗಿ ಡಿ ಗ್ಯಾಂಗ್ನವರು, ಅಣ್ಣ ಡಿ ಬಾಸ್ ಹೇಳ್ದಂಗೆ ನಡೆದುಕೊಂಡ್ರಲ್ಲ ಈ ಡಿ ಗ್ಯಾಂಗ್ನಲ್ಲಿರುವಂತಹ ಉಳಿದ ಆರೋಪಿಗಳು, ರೇಣುಕಾಸ್ವಾಮಿಯನ್ನ ಮೊದಲು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದಾಗ ಹೇಗೆ ದರ್ಶನ್ ಅವರಿಗೆ ಮಾಹಿತಿ ಕೊಟ್ಟರು, ಹೇಗೆ ಪವಿತ್ರ ಗೌಡ ಅವರನ್ನ ಆ ಸ್ಥಳಕ್ಕೆ ಕರೆ ತಂದ್ರು, ಆ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ.
ಪಾರ್ಟಿ ಮಾಡ್ತಾ ಇದ್ದ ಕಾಟೇರ ಹೋಗಿದ್ದೆಲ್ಲಿಗೆ? ಲಿಪ್ಸ್ಟಿಕ್ ರಾಣಿಯನ್ನ ಕರೆ ತಂದಿದ್ದೆ ದರ್ಶನ್. ಬ್ಯಾಂಕ್ ಪಟ್ಟಣಗೆರೆಯಲ್ಲಿರುವ ಶೆಡ್ ಒಂದರಲ್ಲಿ ಲಾಕ್ ಮಾಡಿತ್ತು. ಈ ಬಗ್ಗೆ ಕಾಟೇರನಿಗೆ ಆರೋಪಿಗಳಾದ ಪವನ್ ಹಾಗೂ ವಿನಯ್ ಮಾಹಿತಿ ನೀಡಿದ್ರು. ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದ ದಾಸನಿಗೆ ಈ ಆರೋಪಿಗಳಿಬ್ಬರು ಬಾಸ್ ರೇಣುಕಾ ಸ್ವಾಮಿಯನ್ನ ಕರೆತಂದಿದ್ದೀವಿ ಅಂತ ಹೇಳಿದ್ರು. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಹೋಗಿ ದರ್ಶನ್ಗೆ ಕಿಡ್ನಾಪ್ ವಿಚಾರವನ್ನ ಮುಟ್ಟಿಸಿದ್ರು. ಈ ಸುದ್ದಿ ಕೇಳ್ತಾ ಇದ್ದಂತೆ ದಾಸ ಏಕಾಏಕಿ ಪವಿತ್ರ ಗೌಡ ನಿವಾಸಕ್ಕೆ ದೌಡಾಯಿಸಿದ್ರು. ಕಾಟೇರನ ಜೊತೆ ವಿನಯ್ ಹಾಗೂ ಪ್ರದೋಷ್ ಕೂಡ ಲಿಪ್ಸ್ಟಿಕ್ ರಾಣಿ ನಿವಾಸಕ್ಕೆ ಹೋಗಿದ್ರು. ಅಲ್ಲಿ ಪವಿತ್ರಾಗೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದ ಬಗ್ಗೆ ದಾಸ ಹೇಳಿದ್ದಾರೆ. ರಾಜರಾಜೇಶ್ವರಿ ನಗರದ ನಿವಾಸದಲ್ಲಿ ಪವಿತ್ರ ಗೌಡಳನ್ನ ಪಟ್ಟಣಗೆರೆಯಲ್ಲಿರುವಂತಹ ಶೆಡ್ಗೆ ದರ್ಶನ್ ಕರೆತಂದಿದ್ದನೆಂಬ ಮಾಹಿತಿ ಲಭ್ಯವಾಗಿದೆ. ಮನೆಯಲ್ಲಿದ್ದ ಪವಿತ್ರ ಗೌಡಳನ್ನ ಜೊತೆಯಲ್ಲೇ ಕರೆತಂದಿದ್ದು ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರಲ್ಲಿ ದರ್ಶನ್ ಕರೆತಂದಿದ್ದನೆಂಬುದು ಗೊತ್ತಾಗಿದೆ. ಹೀಗಾಗಿ ಈ ಕೇಸ್ನಲ್ಲಿ ಖುದ್ದು ದರ್ಶನ್ A1 ಆರೋಪಿಯಾಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಆದಾಗಿನಿಂದಲೂ ಕೂಡ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ವರದಿಯನ್ನ ನಿಮ್ಮ ಮುಂದೆ ಇಡ್ತಲೇ ಬಂದಿದೆ. ಈ ಕುರಿತು ಏನೆಲ್ಲ ಬೆಳವಣಿಗೆ ಆಯಿತು, ಏನಾಗಬಹುದು ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸಿತ್ತಲ್ಲ, ಅದೆಲ್ಲವೂ ಕೂಡ ಈಗ ನಿಜವಾಗ್ತಾ ಇದೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಸತ್ಯವಾಯ್ತು ರಿಪಬ್ಲಿಕ್ ಕನ್ನಡ ತನಿಖಾ ವರದಿ. ರೇಣುಕಾ ಸ್ವಾಮಿ ಕೊಲೆಗೆ ಪವನ್ ಮಾಸ್ಟರ್ ಮೈಂಡ್. ಯಾವುದೇ ಊಹಾಪೋಹ ಅಲ್ಲ ಅನ್ನೋದು ಮತ್ತೊಮ್ಮೆ ಸಾಕ್ಷಿಯಾಗಿದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡ್ತಾ ಇದೆ. ಅದು ಅಂತೆ ಕಂತೆಗಳ ವರದಿಯಲ್ಲ, ತನಿಖಾಧಿಕಾರಿಗಳ ವರದಿಯನ್ನು ಆಧರಿಸಿ ಜನರಿಗೆ ನಿಖರ ಮಾಹಿತಿಯನ್ನ ಕೊಡ್ತಾ ಇದೆ. ಇದೀಗ ಇದೇ ರೀತಿ ಈ ಹಿಂದೆ ವರದಿ ಮಾಡಿದ್ದ ವರದಿಯೊಂದಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿದ ಮಾಹಿತಿ ಕೂಡ ಮನೆ ಕೆಲಸದಾತ ಪವನ್ ಅವನ ಪ್ಲಾನ್ಗೆ ದರ್ಶನ್ ಒಪ್ಪಿಗೆ ನೀಡಿದ್ರು. ದರ್ಶನ್ ಸಮ್ಮತಿ ಮೇರೆಗೆ A4 ಆರೋಪಿ ರಾಘವೇಂದ್ರ ಜೊತೆಗೂಡಿ ಪವನ್ ಕಿಡ್ನಾಪ್ ಮಾಡಿ ಕೊಲೆ ಮಾಡಲು ಚರ್ಚೆ ಮಾಡಿದ್ದಂತೆ. ನಂತರ A6 ಆರೋಪಿ ಜಗದೀಶ್ ಹಾಗೂ A7 ಆರೋಪಿ ಅನುಕುಮಾರ್ ಜೊತೆ ಕಿಡ್ನಾಪ್ ಮಾಡಲು ಚರ್ಚೆ ನಡೆಸಿದ್ದಂತೆ. ಅನುಕುಮಾರ್ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸುವಾಗ ಕಾಮಾಕ್ಷಿಪಾಳ್ಯ ಪೊಲೀಸರು ಸ್ಫೋಟಕ ಮಾಹಿತಿ ನೀಡಿದ್ದು ರೇಣುಕಾ ಸ್ವಾಮಿ ಕಿಡ್ನಾಪ್ ಹಿಂದೆ ರೋಚಕ ಪ್ಲಾನ್ ಅನ್ನ ಬಿಚ್ಚಿಟ್ಟಿದ್ದಾರೆ. ಇಡೀ ಕೇಸ್ನಲ್ಲಿ ಪವನ್ನದ್ದು ಕೂಡ ಬಹುಮುಖ್ಯ ಪಾತ್ರವಾಗಿದೆ. ಇನ್ಸ್ಟಾಗ್ರಾಂನಲ್ಲಿ ಪವಿತ್ರ ಗೌಡ ಹೆಸರಲ್ಲಿ ಪವನ್ ರೇಣುಕಾ ಸ್ವಾಮಿ ಜೊತೆ ಚಾಟಿಂಗ್ ಮಾಡಿದ್ದಂತೆ. ನಾನು ಪವಿತ್ರ ಗೌಡ, ಇದು ನನ್ನದೇ ಫೋನ್ ನಂಬರ್ ಅಂತ ಆರೋಪಿ ಪವನ್ ಹೇಳಿಕೊಂಡಿದ್ದಂತೆ. ಬಳಿಕ ಪವಿತ್ರ ಗೌಡ ಹೆಸರಲ್ಲಿ ಚಾಟ್ ಮಾಡಿ ಆತನನ್ನ ಬೆಂಗಳೂರಿಗೆ ಕರೆತರಲು ನಾಗರಾಜ್, ಕ್ರೈಮ್ ಬ್ಯೂರೋ, ಬೆಂಗಳೂರು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ, ಮತ್ತೊಂದು ಕಡೆ FSL ರಿಪೋರ್ಟ್, ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರಲ್ಲ ಪೊಲೀಸರು, ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಇದು ಆಕಸ್ಮಿಕ ಕೊಲೆಯಲ್ಲ, ಪ್ರೀ ಪ್ಲಾನ್ಡ್ ಕೊಲೆ ಅಂತ. ಈಗ ತಾನೇ ಒಂದು ವರದಿಯನ್ನು ಗಮನಿಸ್ತಾ ಇದ್ವಿ ನಾವು. ಪವಿತ್ರ ಗೌಡ ಅವರ ಹೆಸರಲ್ಲಿ ಪವನ್ ರೇಣುಕಾ ಸ್ವಾಮಿ ಜೊತೆಗೆ ಚಾಟ್ ಮಾಡ್ತಾ ಇದ್ದ ಅಂತ, ಅಂದ್ರೆ ಪ್ರವೋಕ್ ಮಾಡಿದ್ರು ಅನ್ನುವಂತಹ ವಿಚಾರ ಕೂಡ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದು ಕೂಡ ಇದೇ ರೀತಿಯ ಪ್ಲಾನ್ ಅಲ್ಲೇ. ಪವಿತ್ರ ಗೌಡ ಅಂತ ಹೆಸರು ಹೇಳ್ಕೊಂಡು ಆತನಿಗೆ ಒಂದು ಲೊಕೇಶನ್ ಶೇರ್ ಆಗುತ್ತೆ, ಆ ನಂತರ ಆತನನ್ನ ಕರೆಸ್ಕೊಂಡು ಬರಲಾಗುತ್ತೆ, ಕಿಡ್ನಾಪ್ ಆಗುತ್ತೆ, ಪಟ್ಟಣಗೆರೆ ಶೆಟ್ಗೆ ಕರೆತಂದು ಮನಸೋ ಇಚ್ಛೆ ಹಲ್ಲೆ ಮಾಡಿದಲೇ ಕರೆಂಟ್ ಶಾಕ್ ಕೊಟ್ಟು ಆತನನ್ನ ಎಷ್ಟು ಭೀಕರವಾಗಿ ಕೊಲೆ ಮಾಡಿದ್ದಾರೆ ಈ ಡಿ ಗ್ಯಾಂಗ್ನವರು ಅನ್ನುವಂತಹ ವಿಚಾರ ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿತ್ತು. ಎಲ್ಲರಿಗೂ ಒಂದು ಪ್ರಶ್ನೆ ಇತ್ತು, ರೇಣುಕಾ ಸ್ವಾಮಿ ಹೇಗಪ್ಪ ನಂಬಿ ಬಂದ, ಯಾರನ್ನ ನಂಬಿ ಬಂದ ಅನ್ನುವಂತಹ ಪ್ರಶ್ನೆಗೆ ಪವಿತ್ರ ಗೌಡ ಅವರ ಹೆಸರಲ್ಲಿ ಆತನಿಗೆ ಮೆಸೇಜ್ ಮಾಡಲಾಗಿತ್ತು, ಲೊಕೇಶನ್ ಶೇರ್ ಮಾಡಲಾಗಿತ್ತು, ಬಾ ಮೀಟ್ ಮಾಡೋಣ ಅಂತ ಕರೆಯಲಾಗಿತ್ತು. ಹಾಗಾಗಿ ರೇಣುಕಾ ಸ್ವಾಮಿ ಬಂದ ಅಂತ ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರೇಣುಕಾ ಸ್ವಾಮಿಗೆ ಬುದ್ಧಿ ಕಲಿಸಲು ಪವನ್ ಪ್ಲಾನ್. ಲಿಪ್ಸ್ಟಿಕ್ ರಾಣಿಯ ಹೆಸರಲ್ಲಿ ಲೊಕೇಶನ್ ಶೇರ್. ರೇಣುಕಾ ಸ್ವಾಮಿಯಿಂದ ಅಶ್ಲೀಲ ಮೆಸೇಜ್ ನೋಡಿದ ಬಳಿಕ ಸಿಡಿಮಿಡಿ ಆದ ಪವಿತ್ರ ಗೌಡಳನ್ನ ಸಮಾಧಾನ ಪಡಿಸಲು ಆಕೆಯ ಟೀಮ್ ಯತ್ನಿಸಿತ್ತು. ಇದಕ್ಕೆ ಪ್ಲಾನ್ ಮಾಡಿದ್ದ ಪವಿತ್ರ ಆಪ್ತ ಪವನ್ ಆಕೆಯ ಹೆಸರಲ್ಲಿ ರೇಣುಕಾಗೆ ಲೊಕೇಶನ್ ಶೇರ್ ಮಾಡಲಾಗಿತ್ತು. ಪವಿತ್ರ ಗೌಡ ಹೆಸರಲ್ಲಿ ರೇಣುಕಾ ಸ್ವಾಮಿಗೆ ಪವನ್ ಲೊಕೇಶನ್ ಶೇರ್ ಮಾಡಿದ್ದ.
ವಾಟ್ಸ್ಆಪ್ನಲ್ಲಿ ಲೊಕೇಶನ್ ಶೇರ್ ಮಾಡಿ ಭೇಟಿ ಬಗ್ಗೆ ಚರ್ಚೆ ಕೂಡ ಮಾಡಿದ್ದನೆಂಬುದು ತಿಳಿದು ಬಂದಿದೆ. ನಂತರ ಆ ಲೊಕೇಶನ್ A8 ಆರೋಪಿ ರಾಘವೇಂದ್ರನಿಗೆ ರವಾನಿಸಲಾಯಿತು. ಬಳಿಕ 3 ಆರೋಪಿಗಳು ಪ್ಲಾನ್ ಮಾಡಿಕೊಂಡು ರೇಣುಕಾಸ್ವಾಮಿಯನ್ನ ಹಿಂಬಾಲಿಸಿದರು. ರಾಘವೇಂದ್ರ, ಜಗದೀಶ್ ಹಾಗೂ ಅನುಕುಮಾರ್ ರೇಣುಕಾಸ್ವಾಮಿಯನ್ನ ಫಾಲೋ ಮಾಡಿದ್ರು. ಬಳಿಕ ಬಾಲಾಜಿ ಬಾರ್ ಬಳಿ ಕಿಡ್ನಾಪ್ ಮಾಡಿ ಆಟೋದಲ್ಲಿ ಕರೆದುಕೊಂಡು ಬಂದಿದ್ರು. ನಂತರ ಇಟಿಯೋಸ್ ಕಾರ್ನಲ್ಲಿ ಬೆಂಗಳೂರಿಗೆ ಕರೆತಂದಿದ್ರು. A8 ಆರೋಪಿ ರವಿಶಂಕರ್ ಕಾರಲ್ಲಿ ಕಿಡ್ನಾಪ್ ಮಾಡಿ ಎಸ್ಕೇಪ್ ಆಗಿದ್ರು. ಅಲ್ಲಿಂದ ಬೆಂಗಳೂರಿಗೆ ಕರೆತಂದು ಶೆಡ್ನಲ್ಲಿ ಲಾಕ್ ಮಾಡಿದ್ರು. ಇದೀಗ ಲೊಕೇಶನ್ ಶೇರ್ ಮಾಡಿದ ಮಾಹಿತಿಯನ್ನ ಹಿಡಿದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ನೋಡಿ, ಲಿಪ್ಸ್ಟಿಕ್ ರಾಣಿಯ ಹೆಸರಲ್ಲಿ ರೇಣುಕಾಸ್ವಾಮಿಗೆ ಒಂದು ಲೊಕೇಶನ್ ಶೇರ್ ಆಗುತ್ತೆ, ಆತನನ್ನ ಕರೆತರಲಾಗುತ್ತೆ. ಪ್ರಮುಖವಾಗಿ ಡಿ ಗ್ಯಾಂಗ್ನವರು, ಅಣ್ಣ ಡಿ ಬಾಸ್ ಹೇಳ್ದಂಗೆ ನಡೆದುಕೊಂಡ್ರಲ್ಲ ಈ ಡಿ ಗ್ಯಾಂಗ್ನಲ್ಲಿರುವಂತಹ ಉಳಿದ ಆರೋಪಿಗಳು ರೇಣುಕಾಸ್ವಾಮಿಯನ್ನ ಮೊದಲು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದಾಗ ಹೇಗೆ ದರ್ಶನ್ ಅವರಿಗೆ ಮಾಹಿತಿ ಕೊಟ್ಟರು, ಹೇಗೆ ಪವಿತ್ರ ಗೌಡ ಅವರನ್ನ ಆ ಸ್ಥಳಕ್ಕೆ ಕರೆತಂದ್ರು, ಆ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪಾರ್ಟಿ ಮಾಡ್ತಾ ಇದ್ದ ಕಾಟೇರ ಹೋಗಿದ್ದೆಲ್ಲಿಗೆ? ಲಿಪ್ಸ್ಟಿಕ್ ರಾಣಿಯನ್ನ ಕರೆ ತಂದಿದ್ದೆ ದರ್ಶನ್. ಬ್ಯಾಂಕ್ ಪಟ್ಟಣಗೆರೆಯಲ್ಲಿರುವ ಶೆಡ್ ಒಂದರಲ್ಲಿ ಲಾಕ್ ಮಾಡಿತ್ತು. ಈ ಬಗ್ಗೆ ಕಾಟೇರನಿಗೆ ಆರೋಪಿಗಳಾದ ಪವನ್ ಹಾಗೂ ವಿನಯ್ ಮಾಹಿತಿ ನೀಡಿದ್ರು. ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದ ದಾಸನಿಗೆ ಈ ಆರೋಪಿಗಳಿಬ್ಬರು ಬಾಸ್ ರೇಣುಕಾಸ್ವಾಮಿಯನ್ನ ಕರೆತಂದಿದ್ದೀವಿ ಅಂತ ಹೇಳಿದ್ರು. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಹೋಗಿ ದರ್ಶನ್ಗೆ ಕಿಡ್ನಾಪ್ ವಿಚಾರವನ್ನ ಮುಟ್ಟಿಸಿದ್ರು. ಈ ಸುದ್ದಿ ಕೇಳ್ತಾ ಇದ್ದಂತೆ ದಾಸ ಏಕಾಏಕಿ ಪವಿತ್ರ ಗೌಡ ನಿವಾಸಕ್ಕೆ ದೌಡಾಯಿಸಿದ್ರು. ಕಾಟೇರನ ಜೊತೆ ವಿನಯ್ ಹಾಗೂ ಪ್ರದೋಷ್ ಕೂಡ ಲಿಪ್ಸ್ಟಿಕ್ ರಾಣಿ ನಿವಾಸಕ್ಕೆ ಹೋಗಿದ್ರು. ಅಲ್ಲಿ ಪವಿತ್ರಾಗೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದ ಬಗ್ಗೆ ದಾಸ ಹೇಳಿದ್ದಾರೆ. ರಾಜರಾಜೇಶ್ವರಿ ನಗರದ ನಿವಾಸದಲ್ಲಿ ಪವಿತ್ರ ಗೌಡಳನ್ನ ಪಟ್ಟಣಗೆರೆಯಲ್ಲಿರುವಂತಹ ಶೆಡ್ಗೆ ದರ್ಶನ್ ಕರೆತಂದಿದ್ದನೆಂಬ ಮಾಹಿತಿ ಲಭ್ಯವಾಗಿದೆ. ಮನೆಯಲ್ಲಿದ್ದ ಪವಿತ್ರ ಗೌಡಳನ್ನ ಜೊತೆಯಲ್ಲೇ ಕರೆತಂದಿದ್ದು ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರಲ್ಲಿ ದರ್ಶನ್ ಕರೆತಂದಿದ್ದನೆಂಬುದು ಗೊತ್ತಾಗಿದೆ. ಹೀಗಾಗಿ ಈ ಕೇಸ್ನಲ್ಲಿ ಖುದ್ದು ದರ್ಶನ್ A1 ಆರೋಪಿಯಾಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.